ದೇಶದಾದ್ಯಂತ ಇದೀಗ ಮಳೆ ಮತ್ತಷ್ಟು ಕಾವನ್ನ ಪಡೆದುಕೊಳ್ತಾ ಇದೆ, ಸಕ್ರಿಯಗೊಳ್ತಾ ಇದೆ ಮುಂಗಾರು. ಆರಂಭಿಕ ದಿನಗಳಲ್ಲಿ ಮುಂಗಾರು ಮಳೆ ಯಾವ ರೀತಿಯಾಗಿ ಕೈಗೊಟ್ಟಿತ್ತು ಮತ್ತೆ ಬರ ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅನ್ನುವಂತಹ ಆತಂಕಗಳು ಕೂಡ ಶುರುವಾಗಿತ್ತು. ಬಟ್ ಆದ್ರೆ ದಿನ ಕಳೆದಂತೆ ಇದೀಗ ಈ ಮುಂಗಾರು ಮಳೆ ಚುರುಕನ್ನ ಪಡೆದುಕೊಳ್ತಾ ಇದೆ. ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅನ್ನೋದರ ಕುರಿತ ಡೀಟೇಲ್ಸ್ ಕೊಡ್ತೀವಿ, ನೋಡ್ತಾ ಹೋಗೋಣ ಬನ್ನಿ. ದೇಶದಾದ್ಯಂತ ಸಕ್ರಿಯಗೊಂಡಿದೆ ಮುಂಗಾರು. ಇಂದಿನಿಂದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಎಚ್ಚರಿಕೆಯನ್ನು ನೀಡಲಾಗಿದೆ. ದೆಹಲಿ, ಹರಿಯಾಣದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಉತ್ತರ ಭಾರತದಲ್ಲಿ ಮುಂಗಾರು ಚುರುಕನ್ನು ಪಡೆದುಕೊಳ್ತಾ ಇದೆ. ಮಧ್ಯಪ್ರದೇಶದಲ್ಲೂ ಕೂಡ ಮಳೆಯ ತೀವ್ರತೆ ಹೆಚ್ಚಳವಾಗ್ತಾ ಇದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ಕೂಡ ನೀಡ್ತಾ ಇದೆ. ಮುಂದಿನ 5 ದಿನ ದೇಶದ ಹಲವು ಭಾಗಗಳಲ್ಲಿ ಮಳೆ ಅಬ್ಬರ ಇರುತ್ತೆ ಅಂತ ಹೇಳಿ ಈ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಡ್ತಾ ಇದೆ. ನೋಡಿ, ಕೆಲವೊಂದಿಷ್ಟು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ 5 ದಿನಗಳಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ದೆಹಲಿ, ಹರಿಯಾಣದಲ್ಲೂ ಕೂಡ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆಯೂ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದೆ. ಉತ್ತರ ಭಾರತದಲ್ಲಿ ಮುಂಗಾರು ಈಗಾಗಲೇ ಚುರುಕನ್ನ ಕೂಡ ಪಡೆದುಕೊಳ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಮಳೆಯ ತೀವ್ರತೆ ಹೆಚ್ಚಳವಾಗಿ ಇರುತ್ತೆ ಅಂತ ಕೂಡ ಹೇಳಿ ಹವಾಮಾನ ಇಲಾಖೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕದ ಒಂದಷ್ಟು ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಸೊ ಹಾಗಾಗಿ ಯಾರು ಕೂಡ ಈ ಮರದ ಕೆಳಗಡೆ ಹೋಗಿ ನಿಂತ್ಕೊಳ್ಳೋದು ಅಥವಾ ಲೈಟ್ ಕಂಬದ ಬಳಿ ಹೋಗಿ ನಿಂತ್ಕೊಳ್ಳೋದು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾರು ಕೂಡ ಮನೆಯಿಂದ ಹೊರಗಡೆ ಬರುವಂತಹ ಸಾಹಸಕ್ಕೆ ಮುಂದಾಗಬೇಡಿ. ಅನಿವಾರ್ಯತೆ ಇದ್ರೆ ಮಾತ್ರ ಹೊರಗಡೆ ಬನ್ನಿ, ಓಡಾಟವನ್ನ ಮಾಡಿ. ಸುಖಾಸುಮ್ಮನೆ ಯಾರು ಕೂಡ ಮಳೆ ಬರುವಂತಹ ಸಂದರ್ಭದಲ್ಲಿ ಹೊರಗಡೆ ಬರೋದು ಅಥವಾ ಈ ಜಲಾಶಯಗಳು ಹರಿಯುವಂತಹ ಸಂದರ್ಭದಲ್ಲಿ ಹೋಗಿ ಸಾಹಸ ಮಾಡೋದು, ಬೈಕ್ ಸವಾರಿ ಮಾಡೋದು ಇದೆಲ್ಲವನ್ನ ಕೂಡ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಮ ಪ್ರಾಣಕ್ಕೆ ನೀವೇ ಕುತ್ತನ್ನ ತಂದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಇರುತ್ತೆ. ಮಳೆ ನೀರಿನ ಜೊತೆ ಆಟ ಆಡೋದಕ್ಕೆ ಹೋಗಬೇಡಿ.